ನಮಸ್ಕಾರ ವೀಕ್ಷಕರೇ. ಈ ದಿನ ಮೈಸೂರಿಂದ ಬೆಂಗಳೂರು ಕಡೆಗೆ ಬರ್ತಾ ಇದ್ವಿ. ಏನೋ ಫಂಕ್ಷನ್ ಇತ್ತು ಮೈಸೂರಲ್ಲಿ. ಅಲ್ಲಿಂದ ಬರ್ತಾ ಚನ್ನಪಟ್ಟಣ ದಾಟಿದ್ರಿ. ಚನ್ನಪಟ್ಟಣ ದಾಟ್ಕೊಂಡು ಮುಂದಕ್ಕೆ ಬರ್ತಾ ಇದ್ದಾಗ ನಾವು ಹೈವೇಲ್ಲೇ ಬರ್ತಾ ಇದ್ರಿ. ಹೈವೇಯಿಂದ ಆಚೆಗೆ ಹಾಕೋದ್ರಿ ಪೊಲೀಸರು. ಸರಿ, ಮುಂದೆ ಬಂದು ತಿರ್ಗಾ ಒಳಗಡೆ ಹೋಗೋಣ ಅಂತ ತಿರ್ಗಾ ನುಗ್ಗಿದಾಗ, ಯಾಕೆ ಸರ್ ನಮ್ಮನ್ನು ಆಚೆ ಕಳಿಸಿದ್ದೀರಾ, ನಮಗೆ ಪೇ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಬಸ್ಗೆ ಅಂತ ಕೇಳಿದಾಗ ಅಲ್ಲಿ ಮಾತಿನ ಚಕಮಕಿ ಆಯಿತು ನಮಗೂ ಮತ್ತು ಪೊಲೀಸರು. ಅಷ್ಟೇ ನಾವು ಕೇಳಿದ್ದಕ್ಕೆ ಹಂಗೆ ಹೆಂಗೆ ಅಂತ ಏಕವಚನದಲ್ಲಿ ಮಾತಾಡಿದಾಗ ನಾವು ಅದನ್ನ ವಿಡಿಯೋದಲ್ಲಿ ನೀವೆಲ್ಲ ನೋಡಿರ್ಬೋದು. ಏಕವಚನ ಮಾತಾಡಬೇಡಿ ಸರ್, ಯಾಕೆ ಏಕವಚನ ಮಾತಾಡ್ತಾರೆ, ಗೌರವ ಕೊಟ್ಟು ಮಾತಾಡಿ, ನಾವು ಮಾತಾಡ್ತಾ ಇಲ್ವಾ ಅಂದರೆ ಅವ್ರು ಸುಮ್ಮನೆ ರೈಸ್ ಆಗಿ ಒಳ್ಳೆ ಪ್ರೀತಿ ಥರ ಎಗರ್ಲಾಡಿ ಕಿರ್ಚಲಾಡಿ ಅವರೇ ಏನೋ ಒಂದು ದೊಡ್ಡ ಇದು ರೌಡಿ ಥರ ಬಿಹೇವ್ ಮಾಡಿದ್ರು. ಅದನ್ನ ನಾನು ಜೋರಾಗಿ ಪ್ರಶ್ನಿಸೋಣ, ಯಾಕೆ ಸರ್ ನಾವು ಈ ಥರ ನೀವು ಮಾಡ್ತಾ ಇರೋದು ಅಷ್ಟೊಂದು ಸಮಂಜಸ ಅಲ್ಲ, ನೀವು ಮಾಡ್ತಾ ಇರೋದು ತಪ್ಪು ಅಂತ ಕೇಳಿದ್ದಕ್ಕೆ ಕೈ ಕಾಲು ಎಳ್ದಾಡಿ, ಹೆಣ್ಮಕ್ಳಿದ್ದಾರೆ ಹೆಣ್ಮಕ್ಳ ಮೇಲೆ ಬಿದ್ದು ತೆಳ್ಳಾಡಿ, ಹಾರ್ಟ್ ಪೇಷಂಟ್ ಇದ್ದಾರೆ ಅವ್ರ ಮೇಲೆ ತೆಳ್ಳಾಡಿ ಕಿರ್ಚಾಡಿ ಒಳ್ಳೆ ರೌಡಿ ತರ ಹಾಡಿದ್ದಾರೆ. ಅಧಿಕಾರಿನ ಇಲ್ಲ ರೌಡಿ ಇನ್ಸ್ಪೆಕ್ಟರ್ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಕಾಮೆಂಟ್ಗಳಲ್ಲಿ ತಾವೇ ನೀವು ಸಾರ್ವಜನಿಕರು ಹೇಳ್ತಾ ಇದ್ದೀರಾ ರೌಡಿ ಇನ್ಸ್ಪೆಕ್ಟರ್ ಅಂತ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕೆ ಇಷ್ಟಪಡೋದಿಲ್ಲ. ಅಷ್ಟು ಆಗಿದ್ದಕ್ಕೆ ಏನು ಹೇಳ್ದಾಳೆ ನಾನು ಬಂದು ಆಮೇಲೆ ಆಯ್ತು ಒಳಗಡೆ ಬಂದು ನಾವು ಕೂತ್ಕೊಂಡ್ರೆ ನಮ್ಮ ಪಾಡಿಗೆ ನಾವೆಲ್ಲ ನೋಡಿದ್ರು. ವಿಡಿಯೋ ಕುತ್ಕೊಂಡ್ಮೇಲೆ ಒಳಗಡೆ ಬಸ್ ಒಳಗಡೆ ಬರೋದು, ಕಿಟಕಿಯಲ್ಲಿ ಬರೋದು, ಎಲ್ಲೇ ಗೂಂಡಗಳ ರೀತಿ ಪೊಲೀಸ್ ಎಲ್ಲ ಸಿಬ್ಬಂದಿ ಒಂದೇ ಸತಿ ನುಗ್ಗಿ ಒಂದು 10ರಿಂದ 20 ಜನ ಒಳ್ಳೆ ಗೂಂಡತನ ಮಾಡಿದ್ರು. ಗೂಂಡದ ರೀತಿಗನ್ನ ಜೋರಾಗೆ ಗೂಂಡಗಳು ಕೂಡ ಈ ರೀತಿ ನಡ್ಕೊಳೋದಿಲ್ಲ. ಅದಕ್ಕಿಂತ ಅಸಹ್ಯವಾಗಿ ಈ ಪೊಲೀಸ್ ಅಧಿಕಾರಿಗಳು ನಡ್ಕೊಂಡಿದ್ದು ಸಮಂಜಸ ಅಲ್ಲ. ಹೆಣ್ಮಕ್ಳಿದ್ರು, ಎಲ್ಲರೂ ಇದ್ರು. ನಾವು ಕೇಳಿದ್ದು ಯಾಕೆ ನಾವು ಟೋಲ್ ಕಟ್ತಾ ಇದ್ರಿ, ತೆರಿಗೆ ಇದಕ್ಕೆ ಟ್ಯಾಕ್ಸು ಕಟ್ಟಿರ್ತೀರಿ, ಟೋಲ್ ಕಟ್ಬಿಟ್ಟು ಟೋಲ್ ರೋಡಲ್ಲಿ ಹೋಗೋದಕ್ಕೆ ನಮ್ಮನ್ನ ಯಾಕೆ ಬಿಡೋದಿಲ್ಲ ಅಂತ ಕೇಳಿದ್ದಕ್ಕೆ ಇಷ್ಟು ದೌರ್ಜನ್ಯ ಮಾಡಿ ಒಡೆಯಕ್ಕೆ ಬಂದು ಬಟ್ಟೆಗಳು ಹರಿದು ಅಸಹ್ಯವಾಗಿ ನಡ್ಕೊಂಡಿರೋ ಎಷ್ಟು ಮಾತ್ರ ಸರಿ ಇನ್ಸ್ಪೆಕ್ಟರ್ ನನಗಂತೂ ಅರ್ಥ ಆಗಿಲ್ಲ. ಒಳ್ಳೆ ರೌಡಿ ಗೂಂಡ ಅಂತ ಹೇಳಿದ್ರು ತಪ್ಪಾಗಲಾರದು. ಅಂತ ಇನ್ಸ್ಪೆಕ್ಟರ್ಗಳು ನಾವು ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಚೀಫ್ ಸೆಕ್ರೆಟರಿ ಹೇಳ್ತಾರೆ ನೀವು ಸೌಜನ್ಯವಾಗಿ ನಡ್ಕೊಬೇಕು ಸಾರ್ವಜನಿಕರ ಹತ್ರ ಅಂತ. ಇದು ಸೌಜನ್ಯನಾ? ಈ ಅಧಿಕಾರಿ ಮಾಡಿರೋ ಸೌಜನ್ಯನಾ? ಯಾವ ಮಟ್ಟಕ್ಕೆ ಏನ್ ಹೊಡೆಯೋದು ಬರೋದು, ಏನ್ ಕ್ಯಾಪ್ನ ಅವರೇ ಬೀಳ್ಸ್ಕೊಂಡು ಹೆಣ್ಮಕ್ಳ ಮೇಲೆ ಹೋಗೋದು, ಹೆಣ್ಮಕ್ಳನ್ನ ಹೊಡೆಯಕ್ ಹೋಗೋದು, ಯಾವ ಮಟ್ಟಕ್ಕೆ ನೀವು ರೌಡಿಸಮ್ ಮಾಡ್ತೀರಾ? ಮೊದಲ ಕಾಲದ ರೌಡಿಗಳನ್ನ ಪೊಲೀಸು ಕಂಟ್ರೋಲ್ ಆಗ್ತಾ ಇತ್ತು. ಈಗ ಪೊಲೀಸವರು ರೌಡಿಗಳ ರೀತಿ ನಡ್ಕೊಂತ ಇರೋದು ಎಷ್ಟು ಮಾತ್ರ ಸರಿ ನನಗಂತೂ ಅರ್ಥ ಆಗಿಲ್ಲ. ನೋಡಿ, ಮೇಲೆ ಬೀಳೋದು, ಪರ್ಚಕ್ ಬರೋದು, ಒಡೆಯಕ್ ಬರೋದು, ಹಂಗಾಗಿ ಇದು ಮಾಡೋದು ಎಷ್ಟು ಮಾತ್ರ ಸರಿ? ಇನ್ ಮಿಕ್ಕಿದ್ದು ಇದು ಸಂಪೂರ್ಣ ಇನ್ನ ವಿಡಿಯೋಗಳಿದಾವೆ ಎಲ್ಲ ಮಾಡಿರೋದು. ಈ ಇನ್ಸ್ಪೆಕ್ಟರ್ಗಳು ಇನ್ಸ್ಪೆಕ್ಟರ್ ಯಾವ ತರ ಮಾಡಿದ್ರು ಏನು ಅಂತ ಆ ವಿಡಿಯೋಗಳನ್ನ ನಾವು ಫೇಸ್ಬುಕ್ಗೆ ನಾವಿನ್ನ ಹತ್ತಿಸಿಲ್ಲ. ಅದನ್ನ ದಾಖಲೆ ರೀತಿಯಲ್ಲಿ ಅವ್ರ ಮೇಲಧಿಕಾರಿಗಳಿಗೆ ದೂರು ಕೊಡಬೇಕು ಅಂತ ಇನ್ನು ಅದನ್ನ ಹತ್ತಿಸಿಲ್ಲ. ಅದನ್ನ ದೂರು ಕೊಟ್ಟದ ಮೇಲೆ ಇನ್ ಮಿಕ್ಕಿದ್ದ ವಿಡಿಯೋಗಳನ್ನ ಇವ್ರು ಯಾವ ರೀತಿ ನಮ್ಮ ಮೇಲೆ ಈಗ ಷಡ್ಯಂತ್ರ ಮಾಡಬೇಕು ಅಂತ ಮಾಡ್ತಾ ಇದ್ರು ಅದೇನು ಪ್ರತಿಫಲ ನೀಡೋದಿಲ್ಲ. ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ವಿಡಿಯೋಗಳು ನಮ್ಮ ಹತ್ರ ಇದೆ. ಇದು ಈ ತರ ಗೂಂಡಾಗಿರಿ ಮತ್ತು ದೌರ್ಜನ್ಯಗಳನ್ನ ಏನು ಕಮ್ಮಿ ಮಾಡ್ಬೇಕಾಗ್ತದೆ. ಏನು ಇನ್ಸ್ಪೆಕ್ಟರ್ಗಳಾಗಲಿ ಡಿಪಾರ್ಟ್ಮೆಂಟ್ ಆಗಲಿ. ಈಗ ನಿಮ್ಗೆ ಚೀಫ್ ಸೆಕ್ರೆಟರಿ ಹೇಳಿದ್ರು ಲಾಸ್ಟ್ ಟೈಮ್ ಅಲ್ಲಿ, ಮತ್ತೆ ಏನು ಬಂದವರನ್ನ ಕುಳಿಸಿ ಸೌಜನ್ಯ ರೀತಿಯಲ್ಲಿ ಮಾತಾಡಿ, ಇದು ಸೌಜನ್ಯನ ನಾವು ಕೇಳಿದ್ದು ಇಲ್ಲಿ ಹೋಗ್ಬೋದಾ ಸರ್ ಅಂತ ಕೇಳಿದ್ದಕ್ಕೆ ಈ ಮಟ್ಟಕ್ಕೆ ರೌಡಿಸಮ್ ಮಾಡೋದು, ಈ ರೌಡಿಸಮ್ ಅನ್ಬೇಕು ಈ ತರ ಮಾಡೋದು ಎಷ್ಟು ಮಾತ್ರ ಸಮಂಜಸ ನನಗಂತೂ ಆಗಿಂದ ಅರ್ಥ ಆಗ್ಲಿಲ್ಲ. ಚನ್ನಪಟ್ಟಣ ಪೊಲೀಸರು ಇರಬೇಕು. ಅವ್ರ ಹೆಸರು ರವಿ ಕಿರಣ್ ಇನ್ಸ್ಪೆಕ್ಟರ್ ಅಲ್ಲ ಅವರು. ನೀವು ಆ ವಿಡಿಯೋ ನೋಡಿ, ಒಬ್ಬ ರೌಡಿಗಿನ ಅದಕ್ಕಿಂತ ಅಸಹ್ಯವಾಗಿ ನಡ್ಕೊಂಡಿದ್ದಾರೆ. ಎಷ್ಟು ಮಾತ್ರ ಸಮಂಜಸ ಸಾರ್ವಜನಿಕರು ನೀವೇ ನೋಡ್ಬೇಕು. ನಮ್ಮ ಸರ್ಕಾರಗಳಂತೂ ಸತ್ತೋಗಿದೆ. ಯಾವ ಸರ್ಕಾರನೂ ಈ ಪೊಲೀಸವ್ರನ್ನ ಇವ್ರ ಕಂಟ್ರೋಲ್ಗೆ ಇಲ್ಲ. ಏನು ಸರ್ಕಾರ ಕಂಟ್ರೋಲ್ ಪೊಲೀಸ್ಗಳೇ ಇಲ್ಲ, ಆ ಮಟ್ಟಕ್ಕೆ ಹೋಗಿದೆ. ಇದು ಎಷ್ಟು ಮಾತ್ರ ಸಮಂಜಸ? ಸಾರ್ವಜನಿಕರೇ ನೀವೇ ಎಚ್ಚೆತ್ಕೊಳ್ಳಿ. ಇದನ್ನ ನಾವು ನಮ್ಮನ್ನ ಪ್ರಶ್ನಿಸಕ್ಕೆ ಇವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಉರಿ ಆಗ್ತಾ ಇದೆ. ಹಾಗಾಗಿ ನಮ್ಮ ರಘುಜನ್ಗೆ ಹೇಳ್ತಾರೆ ನಮ್ಮನ್ನ ನೋಡಿದ್ರೆ ಉರಿ ಆಗುತ್ತೆ ಅಂತ. ಆ ತರ ಉರಿ ಆಗ್ತಾ ಇದೆ ಪೊಲೀಸವ್ರಿಗೆ. ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ನಾವು ಏನ್ ಸತ್ಯ ಇದೆಯೋ ಕೇಳೋದಕ್ಕೆ, ಯಾಕೆ ನಾವು ಟೋಲ್ ರೋಡಲ್ಲಿ ಹೋಗ್ಬಾರ್ದ? ಯಾರೋ ಆಯ್ತು ಹೋಮ್ ಮಿನಿಸ್ಟರ್ ಹೋದ್ರೆ 4 ರೋಡ್ ಇದೆ, 4 ಲಾಸ್ಟ್ ಅಲ್ಲೇ ಹೇಳಿದ್ರು ಹೋಮ್ ಮಿನಿಸ್ಟರ್ ಹೋಗ್ತಾರೆ ಅಂತ. 4 ರೋಡಲ್ಲಿ ಅವ್ರು ಒಂದು ರೋಡಲ್ಲಿ ಹೋಗ್ತಾರೋ ಸರ್? 4 ಲೈನ್ ಇದೆ. 4 ಲೈನಲ್ಲಿ ನಾವು ಒಂದು ಲೈನಲ್ಲಿ ಸೈಡಲ್ಲಿ ಹೋಗ್ತೀರಪ್ಪ. ಅವ್ರಿಗೇನು ರೋಡ್ ಮಾಡಿಲ್ವಲ್ಲ, ಎಲ್ಲರಿಗೂ ಅಲ್ವಾ ರೋಡ್ ಮಾಡಿರೋದು? ಅರ್ಥ ಆಯ್ತು? ಹೋಮ್ ಮಿನಿಸ್ಟ್ರು ಹೋಗಿದ್ರು ಕೂಡ ಬಿಡ್ಲಿಲ್ಲ. ಹೋಮ್ ಮಿನಿಸ್ಟರ್ ಹೊರಪಡಿಕೆ ಹೊರಟೋಗಿತ್ತು.
ಹಾಗೂ ನಾವು ನೋಡೋ ಈಗ ಆ ವಿಡಿಯೋದಲ್ಲಿ ಕಾಣಿಸಲ್ಲೋ ಗೊತ್ತಿಲ್ಲ. ನಾವು ಹೋಗೋ ಕಡೆಗೆ ಹೋಮ್ ಮಿನಿಸ್ಟ್ರು ಪಾಸ್ ಆಗಿ 5-10 ನಿಮಿಷ ಆಗಿತ್ತು. ಅವಾಗ್ಲೂ ನಮ್ಮನ್ನು ಬಿಡೋದಿಲ್ಲ ಅಂದ್ರೆ 5-10 ನಿಮಿಷಕ್ಕೆ ಅವ್ರು ಎಷ್ಟು ದೂರ ಹೋಗಿರ್ತಾರೆ. ಹಾಗೂ ನಮ್ಮನ್ನು ಬಿಡಲ್ಲ ಅಂದ್ರೆ ಇವ್ರ ದೌರ್ಜನ್ಯ ಅಲ್ವಾ ಪೊಲೀಸ್ ಅವ್ರದ್ದು? ಇದು ಎಷ್ಟು ಮಾತ್ರ ಸರಿ ಅಂತ ನನ್ಗಂತೂ ಅರ್ಥ ಆಗಿಲ್ಲ. ಸಾರ್ವಜನಿಕರೇ ನೀವೇ ಎಚ್ಚೆತ್ಕೊಬೇಕು. ಸುಮ್ಮನೆ ಇಲ್ಲದ ಆರೋಪಗಳು ಮಾಡ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್, ನಿಮ್ಗೆ ಅವಾಗ ಹೇಳಿದೆ, ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತಾರೆ. ಒಂದ್ ರೀತಿ ಒಂಥರ ಭಯ ಪಡಿಸೋದು, ಸಾರ್ವಜನಿಕರಿಗೆ ಭಯ ಪಡಿಸೋದು, ಒಂಥರ ರೌಡಿಗಳ ತರ ನಡ್ಕೊಳೋದು. ಇದು ಎಷ್ಟು ಮಾತ್ರ ಸಮಂಜಸ ನನ್ಗಂತೂ ಗೊತ್ತಿಲ್ಲ. ನಾನು ಇಷ್ಟು ಮಾತೇಳಿ ಇದು ಅವ್ರಿಗೆ ಗೌರವ ತರುವ ಅಂತ ಮಾತಲ್ಲ. ಅವರು ಹೇಳ್ತಾ ಇದ್ದಿದ್ದು, ಅವ್ರು ಮಾತಾಡ್ತಾ ಇದ್ದಿದ್ದು, ಅವ್ರ ಕಂಟ್ರೋಲ್ ಅವ್ರಿಗೆ ಹೇಗಿರ್ಲಿಲ್ಲ. ಬಿಪಿನ ಅದು ಆ ಮಟ್ಟಕ್ಕೆ ಎಗಿರ್ತಾರ ಪೊಲೀಸ್ ಅವರು. ಇನ್ನೆಲ್ಲಿ ಸೌಜನ್ಯ ಐತೆ ಮಾತಾಡೋದು? ಎಲ್ಲಿ ಸೌಜನ್ಯ ರೀತಿಯಲ್ಲಿ ಮಾತಾಡ್ತಾರೆ? ಇನ್ನೆಲ್ಲಿ ಪ್ರಿನ್ಸಿಪಾಲ್ ಚೀಫ್ ಸೆಕ್ರೆಟರಿಗೆ ಅವರು ಬೆಲೆ ಕೊಡ್ತಾ ಇದ್ದಾರೆ? ಇದಿಷ್ಟು ಹೇಳ್ತಾ ನಮ್ಮ ಮೇಲೆ ಕೊಡ್ತೀನಿ. ಸ್ನೇಹಿತರೆ ನಮಸ್ತೆ. ನೀವೆಲ್ಲ ನೋಡಿರೋ ಹಾಗೆ ಇನ್ನೂ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಗೆ ಗಮನಕ್ಕೆ ತರಬೇಕು ಅಂತ ಬಯಸ್ತಾ ಇದ್ದೀನಿ. ಅಲ್ಲಿ ನಡೆದಂತ ಇನ್ಸಿಡೆಂಟ್ ಏನಿದೆ ಆ ಕ್ಷಣ ಅದು ಕೆಲವರಿಗೆ ನೋಡೋರಿಗೆ ವಿವಿಧ ರೀತಿಯಲ್ಲಿ ಕಾಣ್ತಾ ಇದೆ. ಆದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಸತ್ಯ ಘಟನೆ ಏನು ಅಂದ್ರೆ, ಹೈವೇ ರೋಡ್ ಇಂದ ಸರ್ವಿಸ್ ರೋಡ್ಗೆ ಪೊಲೀಸರು ಕಳಿಸ್ತಾರೆ ಹಿಂದೆಗಡೆ, ಅಂದ್ರೆ ಚನ್ನಪಟ್ಟಣ ಸಿಗಕ್ ಮುಂಚೆ ಹಿಂದೆಗಡೆ. ನಾವಲ್ಲಿ ಸರ್ವಿಸ್ ರೋಡ್ ಅಲ್ಲಿ ಬರ್ತಾ ಇರ್ತೀವಿ. ಇಲ್ಲೇನಾಗುತ್ತೆ, ನಾವು ಬೆಂಗಳೂರಿಗೆ ಬರ್ಬೇಕಾಗಿರುತ್ತೆ, ಬೆಳಿಗ್ಗೆನೆ ಹೊರಟಿರ್ತೀವಿ. ವಯಸ್ಸಾದವರು, BP ಮತ್ತೆ ಶುಗರ್, ಹಾರ್ಟ್ ಪೇಷಂಟ್ಗಳೆಲ್ಲ ಇದ್ದಾರೆ ಇಲ್ಲಿ. ನೀವು ನೋಡ್ಬೋದು, ಹಾರ್ಟ್ ಪೇಷಂಟ್ಗಳೆಲ್ಲ ಇದ್ದಾರೆ. ಮತ್ತೆ ಹೆಂಗಸರು ಮತ್ತೆ ಮಹಿಳೆ ಎಲ್ಲರೂ ಒಟ್ಟಿಗೆ ಬರ್ತಾ ಇರ್ತೀವಿ. ಆದ್ರಿಂದ ಏನಾಗುತ್ತೆ, ಅದು ಏನು ಹೋಮ್ ಮಿನಿಸ್ಟ್ರು ಬರ್ತಾ ಇದೆ, ಅದು ಪಾಸ್ ಆಗುತ್ತೋ ಇಲ್ವೋ ಅದು ನಾವು ಅಬ್ಸರ್ವ್ ಪಾಸ್ ಆಗಿತ್ತೆ ಅಂತ ನಮ್ಮಲ್ಲೆಲ್ಲ ಹೇಳ್ತಾ ಇದಾರೆ. ಆದ್ರೆ ನಾವು ಅಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ, ಮೈಸೂರು ರೋಡ್ಗೆ ಮತ್ತೆ ಎಂಟ್ರಿ ಆಗ್ಬೇಕು ಅಂದ್ರೆ ಎಕ್ಸಿಟ್ ಎಂಟ್ರಿ ಪಕ್ಕದಲ್ಲೇ ಇರುತ್ತೆ. ಅದೇನಾಗುತ್ತೆ, ತುಂಬಾ ಕನ್ಫ್ಯೂಷನ್. ಅಲ್ಲಿ ಒಂದು ಬೋರ್ಡ್ ಇರಲ್ಲ, ಒಂದು ನಾಮಫಲಕ ಇರಲ್ಲ, ಒಂದು ಯಾವ್ದು ಅಡ್ರೆಸಿಂಗ್ ಮಾಡಕ್ಕೆ ಇರಲ್ಲ. ಅವ್ರಿಗೇನಂದ್ರೆ ಹೈವೇ ಪಕ್ಕದಲ್ಲಿ ಬರೀ ಟೀ ಅಂಗಡಿ ಇದೆಲ್ಲ ನಿಲ್ಸಿ ವೆಹಿಕಲ್ಸ್ ಎಲ್ಲ ನಿಂತಿರುತ್ತೆ. ನಾವೇನ್ ಮಾಡ್ತೀವಿ, ಅಲ್ಲಿ ರೈಟ್ ತಗೊಳಕ್ ಹೋಗ್ತಾರೆ. ಅವಾಗ ಪೊಲೀಸರು ಮತ್ತೆ ಅಲ್ಲಿ ಇಲ್ಲ ನೀವು ಸರ್ವಿಸ್ ರೋಡಲ್ಲಿ ಹೋಗ್ಬೇಕು, ಹೋಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಅಂತ ಅವ್ರು ನಮ್ಗೆ ಹೇಳ್ತಾರೆ. ಅವಾಗ ನಮ್ಮಲ್ಲಿ ಮಹೇಶ್ ರೆಡ್ಡಿ ಅವರು, ಯಾಕೆ ಸರ್ ನಾವು ಹಿಂಗ್ ಹೋಗ್ಬಾರ್ದು, ನಾವು ಹೈವೇನಲ್ಲಿ ಹೋಗಕ್ಕೆ ಯಾಕೆ ಏನ್ ತೊಂದರೆ ಆಗುತ್ತೆ, 4 ಲೈನ್ ಇದೆಯಲ್ಲ ಅಂತ ಇವ್ರು ಹೇಳ್ತಾರೆ. ಹೇಳ್ದಷ್ಟು ಕೇಳೋ ಹೋಗಯ್ಯ ಹಿಂಗೆ ಅಂತ ಎಲ್ಲ ಅವರ ಧಾಟಿಯಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ಇವರು ಏನ್ ಹೇಳ್ತಾರೆ, ನೀವು ಗೌರವದಿಂದ ಮಾತಾಡ್ಬೇಕು, ಏಕವಚನ ಬಳಸಬಾರ್ದು ಅನ್ನೋ ಮಾತುಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಅವ್ರಿಗೆ ತುಂಬಾ ಏನೋ ತಲೆ ಮೇಲೆ ಬಂಡೆ ಬಿದ್ದಷ್ಟು ಕೋಪ ಮಾಡ್ಕೊಂಡು ಉಗ್ರ ನರಸಿಂಹನ್ ತರ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದು ವಿಚಾರ ಆಕ್ಚುಲಿ ನಡೆದಿದ್ದು. ಅಲ್ಲೇನ್ ಮಾಡ್ತಾರೆ, ಚಿಕ್ಕದೊಂದು ಗೇಮ್ ನಡೆಯುತ್ತೆ. ಏನಂದ್ರೆ ಇವರು ಎಕ್ಸಿಟ್ ಕಡೆ ಎಂಟ್ರಿ ಆಗ್ತಾ ಇದಾರಂತ. ಅಲ್ಲಿ ನಮ್ಗೆ ಯಾರಿಗೂ ಒಳಗಡೆ ಕೂತಿರೋರಿಗೆ ಎಕ್ಸಿಟ್ ಎಂಟ್ರಿ ಇಲ್ಲಿ ಈ ಗಾಡಿಯಿಂದ ಕಾಣಲ್ಲ. ನೀವು ರೈಟ್ ಅಲ್ಲಿ ಹೋಗಿ ಅಂತ ನಾವು ಏನ್ ಚಾಲನೆ ಮಾಡ್ತಾ ಇದ್ರು, ಅವ್ರಿಗೆ ರೈಟ್ ಅಲ್ಲಿ ಹೋಗ್ಬೋದಲ್ಲ ಹೋಗಿ ಅಂತ ಹೇಳ್ತಾ ಇದ್ರೆ, ಅದಕ್ಕೆ ಅವ್ರೇನ್ ಡ್ರೈವರ್ಗೆ ಪ್ರಚೋದನೆ ಕೊಡ್ತಾರೆ, ರೈಟ್ ಹೋಗು ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಇಲ್ಲಿಂದ ಕುತ್ಕೊಂಡು ಎಕ್ಸಿಟ್ ಎಂಟ್ರಿ ಯಾವ್ದು ಬೋರ್ಡು ಇರಲ್ಲ, ಏನು ಇಲ್ದಿರೋ ಕಾರಣ ನಮ್ಗೆ ಇಲ್ಲಿಂದ ಏನು ಗಮನಕ್ಕೆ ಬಂದಿರಲ್ಲ. ಅದಾದ ನಂತರ ಓಕೆ, ಅದೇನ್ ಕ್ರಿಮಿನಲ್ ನಿಯಮ ಉಲ್ಲಂಘನೆ ಆಯ್ತು, ಕೇಸ್ ಹಾಕಿ ಅದಕ್ಕೆ ಫೈನ್ ಕಟ್ಬಿಟ್ಟು ನಾವು ಓಕೆ, ಅದು ಏನೋ. ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಕಂಡಿದ ತಕ್ಷಣ ಅವ್ರಿಗೆ ಎಲ್ಲಿಲ್ಲದ ರೋಷ, ದ್ವೇಷ ಏನೇನೋ ಉಟ್ಕೊಂಡ್ಬಿಡುತ್ತೆ. ಅಂದ್ರೆ ನಾವು ಇದಕ್ಕೆ ಯಾವ ರೀತಿಯಾಗಿ ಹೇಳ್ಬೇಕು? ಅಲ್ಲಿ ನೀವು ನೋಡಿರೋ ಒಂದು ವಿಡಿಯೋ ಬಿಟ್ಟು ಇನ್ನೂ ಹಲವಾರು ವಿಡಿಯೋಗಳು ನಮ್ಮ ಬಳಿ ಲಭ್ಯ ಇದೆ. ಇದು ಏನು ಲೈವ್ ಮುಗಿದ ನಂತರ ಇನ್ನೊಂದು ವಿಡಿಯೋ ಹಾಕ್ತಿವಿ. ಈ ಮಹಿಳೆಯವರು, ಇವರು 55 ವರ್ಷ, ಇವ್ರು ಬಂದು ಗಲಾಟೆ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ನಾವು ಸಮಾಧಾನದಿಂದ ಮಾತಾಡ್ತೀವಿ. ಇಲ್ಲ, ಅವನ್ ಸಾರಿ ಕೇಳಬೇಕು, ಅವನ್ ನಮ್ಮ ಹತ್ರ ಕ್ಷಮೆ ಕೇಳಲೇಬೇಕು ಅಂತ. ಅವ್ರ ಜೊತೆನಲ್ಲಿ ಅಲ್ಲಿನ ಲೋಕಲ್ ಕೆಲವರು ಮದ್ಯ ವ್ಯಸನಿಗಳು ಬಂದು ಅವ್ರ ಜೊತೆಲೆ ಸೇರ್ಕೊಂಡ್ಬಿಡ್ತಾರೆ. ಅವ್ರನ್ನು ಸೇರ್ಕೊಂಡು ಅವ್ರನ್ನ ಪ್ರವೋಕ್ ಮಾಡ್ದಂಗೆ, ಇನ್ಸ್ಪೆಕ್ಟರ್ ಇವ್ರನ್ನ ಪ್ರವೋಕ್ ಮಾಡ್ದಂಗೆ ಅವರೆಲ್ಲ ಗಾಡಿ ಒಳಗಡೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಾವ್ ಹೇಳ್ತೀವಿ, ಗಾಡಿ ಒಳಗಡೆ ಮಹಿಳೆಯರಿದ್ದಾರೆ, ವಯಸ್ಸಾದವರು ಇದ್ದಾರೆ, ಯಾರಿಗೆ ತೊಂದರೆ ಆದ್ರೂ ಅದು ನಿಮ್ಗೆಲ್ಲಾರ್ಗು ಅದು ಸಂಕಷ್ಟನೇ ಎದುರಾಗುತ್ತೆ. ದಯವಿಟ್ಟು ಬಸ್ಸಲ್ಲಿ ಹತ್ತಬೇಡಿ. ಯಾರು ನೀವು ಸಾರಿ ಕೇಳ್ಬೇಕು ಅಂತ ಏನ್ ಹಿಂಸೆ ಇಟ್ಟು ಅವ್ನ್ ಕರಿ ಇವನ್ ಕರಿ ಯಾವನು ಹಿಂಗೆ ಅಂತ ಬೇಡದೇ ಇರುವಂತ ಏನು ಇದನ್ನ ಭಾಷೆ ಬಳಸ್ಕೊಂಡು ತುಚ್ಛವಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ನ್ ಕಳ್ಸ ಇವನ್ ಕಳ್ಸೋ ಹಂಗೆ ಹಿಂಗೆ ಅಂತ ಲೋಕಲ್ ಅವ್ರು ಕೆಲವರೆಲ್ಲ ಮದ್ಯಪಾನ ಮಾಡಿರೋಂಥವ್ರು ಅವ್ರ ಜೊತೆ ಸೇರ್ಕೊಂಡು ಪ್ರವೋಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅದಾದ ನಂತರ ನಾವು ಆಯ್ತು ನೀವೇನು ಫೈನ್ ಹಾಕ್ತೀರಾ ಹಾಕಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಳಗ್ ಬಂದಿರ್ತೀವಿ. ಚಾಲಕರು ಅವರು ಫೈನ್ ಹಾಕ್ತಾರೆ. ಅವರು ಫೈನ್
ಏನೋ ಪೊಲೀಸ್ ಹತ್ರ ಮಿಸ್ಬಿಹೇವ್ ಮಾಡಿದ್ರು ಅಂತ ಅವರು ಫೈನ್ ಕಟ್ಸ್ಕೊಂಡು ಮುಗ್ದಾಗತ್ತೆ. ಅದ್ ಮುಗ್ದಾದ ನಂತರ ನಾವು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಕ್ ಹೊರಡಕ್ ಹೋಗ್ತೀವಿ. ಅಷ್ಟೊತ್ತಿಗೆ ಅವ್ರ ಜೊತೆಲಿ ಇರೋಂತವ್ರಿಗೆಲ್ಲರಿಗೂ ಏನ್ ಹೇಳ್ಕೊಟ್ರು, ಏನ್ ಮಾಡಿದ್ರು ಗೊತ್ತಿಲ್ಲ. ಇಲ್ಲ, ನೀವು ಮಾಡಿರೋ ವಿಡಿಯೋನೆಲ್ಲ ಡಿಲೀಟ್ ಮಾಡಿ ಅಂದ್ರೆ ಇವ್ರು ಇಲ್ಲಿ ಅಲ್ಲಿ ನಡೆದಿರೋ ಗಲಾಟೆಗೆ ಒಂದು ರಿಪ್ಲೈ ಕೊಟ್ಟಿದ್ದಾರೆ. ಇವ್ರು ಕ್ಷಮೆ ಕೇಳಿದ್ರು, ಇವ್ರು ದುಡ್ಡು ಫೈನ್ ಕಟ್ಟಿದ್ರು ಅಂತ. ಕರೆಕ್ಟ್, ನಾವೇನು ಕ್ರಿಮಿನಲ್ಗಳಲ್ಲ. ನಾವು ನಮ್ಮ ಜನನ ಕರ್ಕೊಂಡೋಗಿರೋರ್ನ ಸೇಫ್ ಮಾಡ್ಕೊಳ್ಬೇಕು ಅಂದಾಗ ಭ್ರಷ್ಟರು ಕಾಲ್ಗೂ ಬೀಳ್ತೀವಿ, ಭ್ರಷ್ಟರಿಗೂ ಕೈ ಮುಗಿತೀವಿ. ನಾವು ಏನ್ ಬೇಕೋ ಅದನ್ನ ತಾಳ್ಮೆಯಿಂದಾನೆ ಅದನ್ನ ವ್ಯವಹರಿಸುವಂತ ಕೆಲಸನ ನಾವು ಮಾಡ್ತೀವಿ. ಅದು ಫೈನ್ ಹಾಕಿದ ಅದು ಅವ್ರೇನ್ ವಿಡಿಯೋ ಎಲ್ಲ ಡಿಲೀಟ್ ಮಾಡ್ಬೇಕು. ಎಲ್ಲಾರು ಇಲ್ಲ ಎಲ್ಲ ನಿಲ್ಸಿ ಬಸ್ನ ಎಲ್ಲಾರು ಇಳಿರಿ, ಎಲ್ಲಾರು ನಾವು ಒಳಗಡೆ ಬರ್ತೀವಿ, ಯಾರ್ಯಾರು ವಿಡಿಯೋ ಮಾಡಿದ್ರೆ ಎಲ್ಲ ಡಿಲೀಟ್ ಮಾಡಿ ಅನ್ನೋ. ಮತ್ತೆ ನಾವು ತಪ್ಪು ಮಾಡಿದ್ರೆ ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಅವ್ರಿಗೆ ಯಾಕೆ ಪ್ರಚೋದನೆ ಕೊಡ್ಬೇಕು? ನೀವು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ಯಾವ ರೀತಿಯಾದ ಷಡ್ಯಂತ್ರಗಳೆಲ್ಲ ನಡೀತಾ ಇದಾವೆ ಅಂತ. ಸೊ ಈ ವಿಚಾರಗಳು ಮತ್ತೆ ನಾವು ಇವತ್ತು ಹೋಗಿದ್ದಿದೆ ಎಂತ ಕೆಲ್ಸಕ್ಕೆ, ಇವತ್ತು ವಿವೇಕಾನಂದರ ಜಯಂತಿ. ಮದ್ಯ ವ್ಯಸನಿಗಳಾಗಿರ್ಬೋದು, ಡ್ರಗ್ಸ್ ಇಂದ ಆಗಿರ್ಬೋದು, ಕರ್ನಾಟಕ ರಾಜ್ಯಾದ್ಯಂತ ಮನೆಯಲ್ಲೂ ಡ್ರಗ್ಸ್ ಸೇವನೆ ಮಾಡುವಂತವ್ರು ಕುತ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ನಿವಾರಣೆ ಮಾಡಬೇಕು, ಅದನ್ನೆಲ್ಲ ಕಂಟ್ರೋಲ್ ತರಬೇಕು, ಅದಕ್ಕೆಲ್ಲ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅನ್ನೋ ಒಂದು ಇದು ಸಮಾವೇಶವನ್ನು ಮೈಸೂರಲ್ಲಿ ಹಮ್ಮಿಕೊಂಡಿದ್ವಿ. ಆ ಒಳ್ಳೆ ಕೆಲಸಕ್ಕೆ ನಮ್ಮ ಕಷ್ಟಾರ್ಜಿತ ದುಡ್ಡನ್ನು ಹಾಕೊಂಡು ಒಂದು ಮಿನಿ ಬಸ್ ಮಾಡ್ಕೊಂಡು ಇಷ್ಟು ಜನ ಹೋಗಿರ್ತೀವಿ. ಇದು ರಾಜ್ಯದ ಜನರ ಏನು ಅವ್ರನ್ನ ಕುಟುಂಬಗಳು ಉಳಿಬೇಕು, ನಾಡು ಒಳ್ಳೆ ರೀತಿಯಿಂದ ನಡಿಬೇಕು ಅನ್ನೋ ಉದ್ದೇಶ ಮನಸ್ಸಿಂದ ನಾವು ಹೋಗಿರ್ತೀವಿ. ಆದ್ರೆ ಇದನ್ನ ತೋರಿಸೋ ರೀತಿಯಲ್ಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿಯೆಲ್ಲ ನಡ್ಕೊಳ್ತಾ ಇದೆ ಅಂದ್ರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪೊಲೀಸರನ್ನ ಪ್ರಶ್ನೆ ಮಾಡುತ್ತೆ. ಅಂದ್ರೆ ಅವ್ರನ್ನ ಪ್ರಶ್ನಾತೀತರ, ಅವ್ರನ್ನ ಯಾರು ಪ್ರಶ್ನೆ ಮಾಡಬಾರ್ದ, ಅವ್ರು ಯಾವ ರೀತಿ ವರ್ತನೆ ಮಾಡಿದ್ರು ಅದನ್ನ ಅನುಭವಿಸ್ಕೊಂಡು ಹೋಗ್ಬೇಕಾ? ಅದೇ ಜಾಗದಲ್ಲಿ ನಮ್ಮ ಜಾಗದಲ್ಲಿ ಅಲ್ಲಿನ ಲೋಕಲ್ ಯಾರು MLA ಒಬ್ಬ ಬೇಡ ತಾಲೂಕ್ ಬೋರ್ಡ್ ತಾಲೂಕ್ ಪ್ರೆಸಿಡೆಂಟ್, ಜಿಲ್ಲಾ ಪ್ರೆಸಿಡೆಂಟ್ ಯಾರಾದ್ರೂ ಬಂದಿದ್ರೆ ಅವ್ರ ಮುಂದೆ ಈ ರೀತಿ ಬಾಲ ಬಿಸ್ತಾ ಇದ್ರ? ನೀವು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರ ನಾನು ಕೇಳೋ ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಯಾವ್ದಾದ್ರು ರಾಜಕಾರಣಿಗಳು, ಆಡಳಿತದಲ್ಲಿರೋರು, ವಿರೋಧ ಪಕ್ಷದಲ್ಲಿರೋರು ಯಾರಾದ್ರೂ ಒಬ್ರು ಬಂದು ಅಲ್ಲಿ ಕ್ವಶನ್ ಮಾಡಿದ್ರೆ ಅದೇ ಇನ್ಸ್ಪೆಕ್ಟರ್ ಹತ್ರ ಆ ಇನ್ಸ್ಪೆಕ್ಟರ್ ಉಗ್ರ ರೂಪಿ ಆಗ್ತಾ ಇದ್ನ? ಆಗಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಅವರು ರಾಜಕಾರಣಿಗಳ ಏನೋ ನಿಯಮ ಅವ್ರಿಗೋಸ್ಕರನೇ ಕೆಲಸ ಮಾಡೋ ತರನೇ ಅವರು ಬಿಹೇವಿಯರ್ ಅವ್ರು ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಸಾರ್ವಜನಿಕರಿಗೆ ನಾಡಿನ ಏನು ಹಲವಾರು ಕಾನೂನು ಉಲ್ಲಂಘನೆ ಮಾಡ್ತಾ ಇರೋರ ಬಗ್ಗೆ ಅವ್ರಿಗೆ ಏನು ಇದಿಲ್ಲ. ಅಂದ್ರೆ ಅವ್ರಿಗೆ ರಾಜಕಾರಣಿಗಳ ಬಗ್ಗೆ ಒಲವಿದೆ. ಅವ್ರು ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ, ಎಲ್ಲಿ ನಮ್ಮನ್ನ ನೀರು ನೆರಳಿಲ್ದಿರೋ ಜಾಗಕ್ಕೆ ಹಾಕ್ಬಿಡ್ತಾರೆ ಅನ್ನೋ ಭೀತಿನಲ್ಲಿ ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಬದಲಾಯಿಸಬೇಕು. ಇವತ್ತಿನ ಸರಿಪಡಿಸ್ಕೊಳ್ತಾ ಎಲ್ಲಾನು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಇರ್ಬೇಕು. ಎಣ್ಣೆ ಹೊಡೆದು ಡ್ರಿಂಕ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ. ಡ್ರಿಂಕ್ಸ್ ಯಾರು ಮಾಡಿದ್ದಾರೆ ಅಲ್ಲಿ ಮೊದಲನೇ ವಿಡಿಯೋ ನೋಡಿದಾಗಲೇ ನಿಮ್ಗೆ ಅನ್ಸುತ್ತೆ. ಅವರು ಯಾರು ಇನ್ಸ್ಪೆಕ್ಟರ್ ಯಾವ ರೀತಿಯಾಗಿ ವರ್ತನೆ ಇತ್ತು, ನಮ್ಮ ಮಹೇಶ್ ಅವ್ರು ಯಾವ ರೀತಿ ವರ್ತನೆ ಮಾಡಿದ್ರು ಅಂದ್ಬಿಟ್ಟು ಎಲ್ಲರೂ ನೋಡಿರ್ತೀರಾ. ಅದಕ್ಕೆ ನಾವು ಇವತ್ತು ಅವ್ರನ್ನ ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿದೀವಿ, MLC ಮಾಡಿಸಿದೀವಿ. ಮತ್ತೆ ಇವ್ರಿಗೇನ್ ಹಾರ್ಟ್ ಪೇಷಂಟ್ ಇದಾರೆ ಮೇಡಮ್ ಅವರು, ಇವರು ಎಲ್ಲಿ ಗಲಾಟೆ ಆಗುತ್ತೆ ಅನ್ನೋದನ್ನ ತಡೆಯಕ್ ಬಂದ್ರೆ ಅಲ್ಲಿರೋ ಲೋಕಲ್ ಅವ್ರನ್ನೆಲ್ಲ ಸೇರಿಸ್ಕೊಂಡು ದೊಡ್ಡ ರಾಧ ಅಂತ ಮಾಡ್ತಾರೆ. ಆ ವಿಡಿಯೋ ತುಣುಕು ಕೂಡ ನಮ್ಮಲ್ಲಿ ಲಭ್ಯ ಇದೆ. ಅದನ್ನು ನೆಕ್ಸ್ಟ್ ನಾವು ಅಪ್ಲೋಡ್ ಮಾಡ್ತೀವಿ. ಇದನ್ನ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಮಾಡಿ ಯಾವ ಕೆಲಸನೂ ನಾವು ಮಾಡಲ್ಲ. ಎಲ್ಲಾ ಯಾವುದು ತಾಳ್ಮೆಯಿಂದ ಕಾನೂನನ್ನು ಏನ್ ಹೇಳುತ್ತೆ ಅದನ್ನ ಬಳಸ್ಕೊಳ್ತಾ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲಾ ಸೈನಿಕರು ಕೆಲಸ ಮಾಡ್ತಾ ಇದೀವಿ. ನಮ್ಗೆ ಯಾವುದೇ ಅಂಜಿಕೆನೂ ಇಲ್ಲ, ಯಾವ ಭಯನೂ ಇಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ ಅಂತ ನಾವು ಹೇಳ್ಕೊಳ್ತೀವಿ. ಇನ್ನು ಕಮೆಂಟ್ ಮಾಡ್ತಾ ಇರೋರೆಲ್ಲ ಸ್ವಲ್ಪ ಆಲೋಚನೆ ಮಾಡಿ, ನಮ್ಮ ಅಲ್ಲಿ ಏನ್ ನಡೆದಿರ್ಬೋದು ಅನ್ನೋ ವಿಚಾರನ ನೀವು ಕರೆಕ್ಟ್ ಆಗಿ ಅದನ್ನ ಅನಲೈಸ್ ಮಾಡ್ಕೊಂತ ಅರ್ಥ ಮಾಡ್ಕೊಂಡು ನೀವು ಅದಕ್ಕೆ ರಿಪ್ಲೈ ಮಾಡುವಂತದನ್ನ ಕಲೀರಿ. ಮತ್ತೆ ನಾನು ಎಲ್ಲಿ ಕೆಲವರು ಏನು ಡ್ರಿಂಕ್ಸ್ ಮಾಡಿರೋರೆಲ್ಲ ವಿಡಿಯೋ ಡಿಲೀಟ್ ಮಾಡ್ಬೇಕು ಅಂತ ಎಲ್ಲ ಬಂದಾಗ ಹಣ ಬಿಟ್ಬಿಡೋಣ ಸಾಕು ಇಷ್ಟೊತ್ತು ಮಾತಾಡಿದೀವಿ ಅಂದ್ಬಿಟ್ಟು ನಾನು ಒಂದ್ಸತಿ ಹಿಂಗ ಅಂದ್ಬಿಟ್ಟು ಬಂದಿದ್ನ. ಇವ್ರು ಕ್ಷಮೆ ಕೇಳ್ಬಿಟ್ರು. ನಾವೇ ಕ್ರಿಮಿನಲ್ಗಳ ಸ್ವಾಮಿ, ಕ್ಷಮೆ ಕೇಳಕ್ಕೆ ಆಯ್ತು ಕೇಳೋಣ. ಯಾರಿಗೋಸ್ಕರ ಕೇಳ್ತೀವಿ? ನಮ್ಮನ್ನ ನಂಬ್ಕೊಂಡು ನಮ್ ಜೊತೆನಲ್ಲಿ ಬಂದಿರ್ತಕ್ಕಂಥ ನಮ್ಮಣ್ಣ ತಮ್ದಿರು, ನಮ್ಮ ಅಕ್ಕ ತಂಗಿರು, ಇವರು ವಯಸ್ಸಾದವರು
ಮತ್ತೆ ನೋಡ್ಬೋದು ನೀವೆಲ್ಲ ಇವರೆಲ್ಲ ಸ್ವಲ್ಪ BP ಶುಗರು ಎಲ್ಲ ಇರ್ತಕ್ಕಂಥ ವ್ಯಕ್ತಿಗಳು. ಇವ್ರಿಗೆ ಏನಾದ್ರೂ ತೊಂದರೆ ಆಗ್ಬಿಡುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ಅವ್ರನ್ನ ಸಮಾಧಾನ ಪಡಿಸಿ ಹೊರಡುವಂತ ಕೆಲಸನ ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ನಾವು ಪ್ರಯತ್ನ ಪಟ್ವಿ. ಅದನ್ನ ಅವರು ವೀಕ್ನೆಸ್ ಆಗಿ ತಗೊಂಡು ಬೇರೆ ರೀತಿಯಾಗೆಲ್ಲ ರಿಪ್ಲೈ ಮಾಡೋದು ಕಲ್ತಿದ್ದಾರೆ. ನಾವು ಕಾನೂನು ಉಲ್ಲಂಘನೆ ಮಾಡಿಲ್ಲ ಸ್ವಾಮಿ, ಪ್ರಾಮಾಣಿಕವಾಗಿ ನಾವಿದೀವಿ, ಪ್ರಾಮಾಣಿಕವಾಗಿನೇ ಹೋರಾಟಗಳನ್ನ ಮಾಡ್ತೀವಿ, ಇದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನು ಸದ್ಯದಲ್ಲೇ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೆ ಅಕ್ಕ ನೀವೇನಾದ್ರೂ ಮಾತಾಡ್ತೀರಾ? ಇವ್ರಿಗೆ ಏನಾಯ್ತು ಅಂತ ಕೇಳಿ ಅಲ್ಲಿ. ನಮ್ಮನ್ನು ನಾನು ಅವರು ಪಾಪ ಮಹೇಶ್ ದಿನ ಎಲ್ಕೊಂಡು ಹೊಡೆಯ್ತಾ ಇದ್ದ. ನಾನು ಬಿಡ್ಸಾಕ್ ಹೋಗಿದ್ದಕ್ಕ ನನ್ನನ್ನು ಎಲ್ಲ ಜನ ಸುತ್ಕೊಂಡು ಗಂಡ್ಮಕ್ಳೆ ಎಲ್ಲ ಗಂಡ್ಮಕ್ಳೆ ಆ ಪೊಲೀಸ್ ಅವ್ರಿಗೆ ಹೇಳ್ತಾರೆ, ನಿಮ್ ಕಾಲಕ್ಕೆ ಮುಗಿತಿ, ಸುಮ್ನೆ ಇರಪ್ಪ, ಯಾಕೆ ನೀವು ಜಗಳ ಮಾಡ್ತೀರಾ ಅಂತ ನಾನು ಕೇಳಿದ್ದು ಕೂಡ ನನ್ ಕೂಡ ಎಲ್ಲ ನನ್ ನೋಡು ಈ ಮಾಂಗೆಲ್ಲ ಸೈನ ಕೂಡ ಕಟ್ಟಾಗಿದೆ. ಆ ತರ ನನ್ನನ್ನು ಇದ್ ಮಾಡಿದ್ದಾರೆ ನೋಡಿ, ಕಟ್ಟಾಗಿದೆ. ಇದೇನೋ ನಾವು ಹೋಗಿದ್ರೆ 30 ಗ್ರಾಮ ಹೋಯ್ತಾ ಇತ್ತು. ಇದೆಲ್ಲ ಹಿಂಗ್ ಈ ಕೈಗೆಲ್ಲ ಎಲ್ಲ ನನ್ನನ್ನು ಅಷ್ಟು ಕಿಚ್ಚಾಗಿ ಬಿಟ್ಟಿಲ್ಲ. ಹಂಗೆ ನಾಟಕ ಮಾಡ್ತೀರಾ ಅಂತ ಕೇಳ್ತಾನೆ SI. ಅಷ್ಟು SIಗೆ ಇದಿಲ್ವಾ? ಅಯ್ಯೋ, ನನ್ಗೆ ಎದೆ ನೋವು ಬಂದ್ಬಿಡ್ತು. ಅಷ್ಟು ಜನ ಪಬ್ಲಿಕ್ ಸುಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಾರ್ನು ಕರ್ಸ್ಕೊಂಡು ಆ ಪಬ್ಲಿಕ್ ನೇ ಬಿಟ್ಟವ್ರೆ. ಇನ್ನ ಅಂತ ಪೊಲೀಸ್ ಅವ್ರು ನಮ್ಗೆ ಏನಕ್ ಬೇಕು? ರಚನೆ ಮಾಡ್ತಾರ ನಮ್ಮನ್ನ, ಲೇಡೀಸ್ನೇ ಈ ತರ ತಳ್ಬಿಟ್ಟು ನನ್ ಕೆಳಗಡೆನೆ ಬಿದ್ದೋಗ್ಬಿಡ್ತಾ ಇದ್ದೆ. ಅದ್ಯಾರೋ ಹಿಡ್ಕೊಂಡ್ರು, ಆಮೇಲೆ ನಮ್ಮೋರೆ ಆ ತರ ಮಾಡಿದ್ದಾರೆ. ಇದು ಯಾವ್ದು ನಾಟಕ ಅಲ್ಲ, ಇದು ನಿಜವಾಗ್ಲೂ ನಡೆದಿರ್ತಕ್ಕಂತ ವಿಷಯ. ಇವ್ರನ್ನ ಯಾವ ರೀತಿಯಾಗಿ ಎಳ್ದಾ ಇರ್ತಾರೆ ಇವ್ರಿಗಿದ್ದಿದ್ ಒಂದೇ, ಎಲ್ಲಿ ಹೊಡೆದ್ಬಿಟ್ಟು ಇದ್ ಮಾಡ್ಬಿಡ್ತಾರೆ ಎಲ್ಲಾರು ಸೇರ್ಕೊಂಡು ಅನ್ನೋ ಒಂದು ಭೀತಿನಲ್ಲಿ ಇವರು ಅಡ್ಡ ಆಗ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಮನುಷ್ಯತ್ವನೇ ಕಳೆದೋಗಿದಾರ. ಮೃಗದ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಅದು ವಿಡಿಯೋನಲ್ಲಿ ನೀವು ನೋಡಿರ್ಬೋದು. ಮತ್ತೆ ಇವರೆಲ್ಲ ಅಡ್ಡ ಬಂದು ಅದಕ್ಕೆ ಅವ್ರನ್ನ ನಾನು ಎಷ್ಟು ತಾಳ್ಮೆಯಿಂದ ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಸರ್ ಕ್ಷಮಿಸ್ಬಿಡಿ, ಬಿಟ್ಬಿಡಿ ಸರ್, ಈ ವಿಚಾರನ ದಯವಿಟ್ಟು ನಡೀರಿ ಸರ್ ಅಂತ ಎಷ್ಟು ಮನವರಿಕೆ ಮಾಡ್ಕೊಟ್ಟಿದ್ದೇನೆ. ಆದ್ರೂ ಅವ್ರಿಗೆ ಮನಸ್ಸು ಕರಗ್ಲಿಲ್ಲ. ಅಂದ್ರೆ ಅವ್ರಿಗೆ ಅಷ್ಟು ಕೋಪ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವ್ರ ಮೇಲೆ. ನಾವೇನ್ ಕ್ರಿಮಿನಲ್ ಕೆಲಸ ಮಾಡಿಲ್ಲ, ನಿಯಮ ಉಲ್ಲಂಘನೆ ಯಾವ್ದಾಯ್ತು ನಮ್ಗೇನು ಕಾಣಿಸಲ್ಲ. ಹಂಗಾದ್ರೆ ಅವ್ರು ಮಾಡ್ತಾ ಇರೋದು ನಿಯಮ ಪಾಲನೆ ಮಾಡ್ತಾ ಇದಾರ? ಅಲ್ಲಿ ಒಂದು ಬೋರ್ಡ್ ಇಲ್ಲ, ಒಂದು ಎಕ್ಸಿಟ್ ಎಂಟ್ರಿ, ಅದು ನೀವು ಲೊಕೇಶನ್ ನಮ್ಮ ಹತ್ರ ಇದೆ, ಎಲ್ಲಿದೆ ಅದು ಲೊಕೇಶನ್ ವಿಡಿಯೋನು ನಾವು ಮಾಡಿದೀವಿ. ಅಲ್ಲಿ ಒಂದೇ ಒಂದು ನಾಮಫಲಕ ಇಲ್ಲ, ಏನೂ ಇಲ್ಲ. ಅಂದ್ರೆ ಅದು ಕೆಳಗಡೆ ಟಾರ್ ರೋಡ್ ಮೇಲೆ ಪೈಂಟ್ ಮಾಡಿರ್ತಾರೆ. ಎಕ್ಸಿಟ್ ಹಿಂಗ್ ಕೊಟ್ರೆ ಪಕ್ಕದಲ್ಲೇನೆ ಎಂಟ್ರಿನೂ ಹಿಂಗಿರುತ್ತೆ. ಇಲ್ಲಿ ಟೀ ಅಂಗಡಿಗಳಿದಾವೆ. ಸೊ ಇಲ್ಲಿ ಟರ್ನು ಆಗಿಲ್ಲ ಬಸ್ಸು, ಆ ಕಾರ್ನರ್ ಅಲ್ಲಿ ನಿಂತಿದೆ. ಪೊಲೀಸರ ಹತ್ರ ವಾಗ್ವಾದ ಆಯ್ತು. ಇದನ್ನ ಬೇರೆ ರೀತಿಯಾಗಿ ತಿರುಚಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಅವ್ರಿಗೆ 3,000 ರೂಪಾಯಿ ಫೈನ್ ಹಾಕಿದ್ದಾರೆ. ಏನ್ ಸ್ವಾಮಿ ಇದು? ಅಂದ್ರೆ ನಾವೆಲ್ಲ ಪ್ರಾಮಾಣಿಕವಾಗಿರೋದೇ ತಪ್ಪ? ನಿಮ್ಮ ಕುಟುಂಬಗಳಿಗೋಸ್ಕರನೇ ನಾವು ಒದ್ದಾಡ್ತಾ ಇದೀವಿ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಕುಟುಂಬಗಳು, ನಿಮ್ಮ ಸಂಬಂಧಿಕರಾಗಿರ್ಬೋದು, ಇಲ್ಲಿನ ನಾಡಿನ ಜನತೆ ಯಾರಿದ್ದಾರೆ, ಅಶಕ್ತರು, ಯಾವ್ದು ತೊಂದರೆಯಲ್ಲಿ ಇರ್ತಕ್ಕಂಥ ಮನುಷ್ಯರಾಗಿರ್ಬೋದು, ಅನಾರೋಗ್ಯದಿಂದ ಬಳಲ್ತಾ ಇರೋರಾಗಿರ್ಬೋದು, ಎಲ್ಲಾರನ್ನೂ ನಾವು ಯೋಚನೆ ಮಾಡಿ ನಾವು ಒಳ್ಳೆ ನಾಡನ್ ಕಟ್ಟೋಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಗೆ ಮನುಷ್ಯತ್ವ ನಿಜವಾಗ್ಲೂ ಇದ್ರೆ, ನಾವು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅಲ್ಲ, ಪ್ರಜೆಗಳಿಗೆ ಎಲ್ಲರಿಗೂ ಗೊತ್ತು. ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಗೊತ್ತಿಲ್ಲ. ಅಂದ್ರೆ ನಿಮ್ಮ ತಪ್ಪನ್ನು ನಿಮಗೆ ತಿಳಿಸ್ತಾ ಇರೋದೇ ನಮ್ಮ ಮಹಾ ತಪ್ಪು ಅಂತ ಆಗ್ಬಿಟ್ಟಿದೆ. ಇನ್ನು ಕೆಲವರು ಅಧಿಕಾರಿಗಳು ನಮ್ಗೆ ಹೇಳ್ತಾರೆ, ಹೌದು ಸ್ವಾಮಿ, ನಾವು ಇಲ್ಲಿ ಬರೋದಕ್ಕೆ 20 ಲಕ್ಷ 50 ಲಕ್ಷ ಹಿಂಗೆಲ್ಲ ಕೊಟ್ಬಿಟ್ಟು ಬಂದಿರ್ತೀವಿ ರಾಜಕಾರಣಿಗಳಿಗೆ ಅಂತ. ಅದನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇರ್ತಾರೆ. ಆದ್ರೆ ನಾವು ಅಕ್ರಮನ ತಡೆಯೋ ಕೆಲಸನೇ ನಾವು ಮಾಡ್ತಾ ಇರ್ತೀವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಅದು ಅವ್ರಿಗೆ ನಿಯಮಾನುಸಾರ ಅನ್ಸ್ಬೋದು, ನಮ್ಗೆ ಅದು ನಿಯಮ ಅಲ್ಲ, ಅದು ಭ್ರಷ್ಟಾಚಾರ ಅನ್ಸುತ್ತೆ. ಆ ಭ್ರಷ್ಟಾಚಾರದ ವಿರುದ್ಧ ನಾವು ಎಂದೆಂದಿಗೂ ಧ್ವನಿಯಾಗಿ ಇರ್ತೀವಿ. ಈ ಕನ್ನಡ ನಾಡನ್ನ, ಕರ್ನಾಟಕವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಾಪಾಡುತ್ತೆ. ಇಲ್ಲಿನ ಜನರ ಭಾವನೆಗಳಿಗೆ ಸ್ಪಂದಿಸಿ, ಇಲ್ಲಿನ ನಾಡು ನುಡಿಗೆ ಸ್ಪಂದಿಸಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೂ ಬರುತ್ತೆ. ಭ್ರಷ್ಟರನ್ನ ಇಲ್ಲಿಂದ ತೊಲಗಿಸುವಂತ ಕೆಲಸನ ನಾವು ಮಾಡೇ ಮಾಡ್ತೀವಿ. ಅದು ಪ್ರಾಮಾಣಿಕವಾಗಿ ಕಾನೂನುಬದ್ಧವಾಗಿ ಮಾಡ್ತೀವಿ ಅಂತ ಹೇಳ್ತಾ, ನೀವೇನಾದ್ರೂ ಹೇಳೋದಿದ್ಯಾ? ನೋಡಿ, ನೀವು ಇನ್ನೊಂದ್ಸತಿ ನೋಡ್ಬಿಡಿ ಯಾರ್ಯಾರು ಇದಾರೆ ಅಂತ. ನಾವು ನಮ್ಮಲ್ಲಿ ಇಲ್ಲೂ ಸುಳ್ಳು ಹೇಳ್ತಾರೆ ಅಂತ ಅನ್ಕೋಬಾರ್ದು. ಇವ್ರಿಗೂ ಏಜ್ ಆಗಿದೆ, ಅವರು ಮತ್ತೆ ಇವರು ಮಹಿಳೆ ಆಗಿರ್ಬೋದು. ಅಣ್ಣ ಈ ಕಡೆ ಬರೋಣ, ಕುತ್ಕೊಳ್ಳೋಣ. ನೀವು ನೋಡಿ, ಅವ್ರಿಗೂ ಏಜ್ ಆಗಿದೆ, ಅವ್ರೂ ಶುಗರ್ BP ಎಲ್ಲ ಇದೆ. ಸೊ ಹಿಂಗೆ ವಯಸ್ಸಾದವರೆಲ್ಲರೂ ನಾವೆಲ್ಲ ಕಟ್ಕೊಂಡು ಅವರು ಈ ಬಸ್ಸಿಗೆ ಏನ್ ಚಾರ್ಜ್ ಆಗುತ್ತೆ ಸಮಭಾಗವಾಗಿ ಹಾಕೊಂಡ್ ಬಂದಿದ್ದಾರೆ ಸ್ವಾಮಿ ನಾಡನ್ ಕಟ್ಟಕ್ಕೆ.
ಇಲ್ಲಿನ ನಾಡು ನಾವು ಈ ಕರುನಾಡನ್ನ ಉಳಿಸ್ಬೇಕು, ರಾಜಕೀಯ ಶುದ್ಧೀಕರಣ ಮಾಡಬೇಕು ಅಂತ ಹಗಲು ರಾತ್ರಿ ನಾವು ಕಷ್ಟ ಬೀಳ್ತಾ ಇದೀವಿ. ಆದ್ರೆ ಕೆಲವರು ಕಮೆಂಟ್ಸ್ ಮುಖಾಂತರನೇ ಅವ್ರ ಅಭಿಪ್ರಾಯ ತಿಳಿಸ್ಬಿಟ್ಟು ಮನೇಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾಳೆ ನಿಮ್ಮ ಮನೆ ಬಾಗಿಲಿಗೆ ಈ ಸಂಕಷ್ಟಗಳು, ಈ ನೋವುಗಳು ಬರೋದಕ್ಕೆ ಮುಂಚೆ ನೀವು ಎಚ್ಚೆತ್ಕೊಂಡು ರಾಜಕೀಯವನ್ನು ಬದಲಾವಣೆ ತರುವಂತ ಕೆಲಸ ನೀವು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಪಶ್ಚಾತ್ತಾಪ ಪಡುವಂತ ದಿನಗಳು ಬಹಳ ದೂರ ಇಲ್ಲ. ಇದನ್ನ ಹೇಳ್ತಾ ಇನ್ನೂ ಹೇಳೋದಕ್ಕೆ ಹಲವಾರು ಇದಾವೆ, ಆದ್ರೆ ಅದು ಸಾಕಾಗ್ತಾ ಇಲ್ಲ. ಸಮಯ ಬೇರೆ ಜಾಸ್ತಿ ಆಗಿದೆ. ಹೆಣ್ಮಕ್ಳಿದ್ದಾರೆ, ಮತ್ತೆ ಇವರೆಲ್ಲ ಔಷಧಿ ತಗೊಳ್ಳೋರು ಇದ್ದಾರೆ, ಅವರು ಮನೆಗೆ ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ MLC ಕೂಡ ಮಾಡಿದೀವಿ. ಈಗ ಅವ್ರಿಗೂ ಏನೋ ಡ್ರಿಂಕ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ ಏನೋ ದೊಡ್ಡಗೆಲ್ಲ ಬಿಂಬಿಸಿದ್ರು. ಅದನ್ನ ಪೈಪ್ ಹಾಕಿ ಎಲ್ಲ ಚೆಕ್ ಮಾಡಿದ್ರು, ಹಿಂಗೂದು ಹಂಗೂದು ಅಂತ. ಏನು ಉದ್ರಿದ್ರು ಏನೂ ಬರ್ಲಿಲ್ಲ. ಆದ್ರೂ ಅವರನ್ನ ನಾವು ನಂಬೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ. ಅದಕ್ಕೆ ಇವರು ಒಂದು ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಿದೀವಿ. ಅದ್ರ ರಿಪೋರ್ಟ್ ಕೂಡ ಇವತ್ತು ಬಂದಿದೆ. ಎಲ್ಲಾನು ನಾವು ಕಾನೂನುಬದ್ಧವಾಗೇನೆ ಮುಂದಿಡ್ತೀವಿ ಜನಗಳಿಗೆ, ಅದನ್ನ ಅರ್ಥ ಮಾಡಿಸ್ತೀವಿ. ಜನಗಳು ಬದಲಾವಣೆ ಆಗ್ರಿ ಅಂತ ಹೇಳ್ಕೊಳ್ತಾ, ಮತ್ತೆ ಇನ್ನೇನು ಹೇಳೋದಕ್ಕೆ ಇವತ್ತಿನ ವಿಚಾರ ಇಲ್ಲ. ಇದು ಏನು ಮಹಿಳೆ ಮೇಲೆ ಅವರು ಯಾವ ರೀತಿ ದಬ್ಬಾಳಿಕೆ ಮಾಡಿದ್ರು, ಬೇರೆ ರಾಜಕೀಯ ಪಕ್ಷಗಳ ತರ ರಾಜಕೀಯ ನಾಟಕಗಳನ್ನ ನಾವು ಹಾಡಲ್ಲ. ಇವ್ರ ಮೇಲೆ ಏನ್ ದಬ್ಬಾಳಿಕೆ ಆಗಿದೆ ಆ ವಿಡಿಯೋ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ನೋಡಿ. ಒಳ್ಳೇದು ಕೆಟ್ಟದನ್ನ ಆಲೋಚನೆ ಮಾಡುವಷ್ಟು ಶಕ್ತಿ ನಿಮ್ಮಲ್ಲಿದೆ ಅಂತ ತಿಳ್ಕೊಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಡಾಕ್ಯುಮೆಂಟ್ಸ್ ಇಲ್ಬೇಕಾ?